ಪಕ್ಷದ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದ ಮೇಲೆ ಸಾವಿರಾರು ಅಭಿಮಾನಿಗಳಲ್ಲಿ ನಾನು ಒಬ್ಬ ಅಭಿಮಾನಿಯಾಗಿ LLB ಪದವಿಯನ್ನು ಪಡೆದು ನಮ್ಮ ನಾಯಕರು ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ MLA ಎಲೆಕ್ಷನ್ ಗೆದ್ವಿ, MP ಎಲೆಕ್ಷನ್ ಅಲ್ಲೂ ಗೆದ್ವಿ, ಎಲ್ಲ ಗೆಲುವನ್ನೇ ಕಂಡಿದ್ದು ಇಲ್ಲೋಡಿ ಸರ್, ಇಲ್ಲೋಡಿ ಸ್ವಲ್ಪ ಹಿಂದೆ ಬೇಡ, ಸ್ವಲ್ಪ ಹಿಂದೆ ಏನಕ್ಕೆ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಅಣ್ಣ ಎಲ್ಲರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕಿನಲ್ಲಿ KN ನಾಗರಾಜನ್ ಅವರ ಸಾವಿರಾರು ಅಭಿಮಾನಿಗಳಲ್ಲಿ ನಾನು ಒಬ್ಬ ಅಭಿಮಾನಿಯಾಗಿ ನಮ್ಮ ನಾಯಕರು ಶ್ರೀನಿವಾಸ ರೆಡ್ಡಿ ಅನ್ನವರು, ಶಾಮಣ್ಣವರು, ಮತ್ತೆ ನಮ್ಮ ರೆಸಾರ್ಟ್ ಚಂದ್ರ ಅವರು, ಎಬ್ನಿ ಪಂಚಾಯತಿ ಮುಖಂಡರು, ನಂಗ್ಲಿ ಪಂಚಾಯತಿ ಮುಖಂಡರು, ಮುಷ್ಟೂರು ಪಂಚಾಯತಿ ಮುಖಂಡರವರ ಜೊತೆ ಇವತ್ತು ನಾವಿಲ್ಲಿ ಆಗಮಿಸಿದ್ದೇವೆ. ಕಾರಣ ನಮ್ಮ ನಾಯಕರು ಕಾಡಿನಲ್ಲಿ ನಾಗರಾಜನ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಕೋರಲು ನಾವೆಲ್ಲರೂ ಇಲ್ಲಿ ಬಂದು ಆಗಮಿಸಿರುತ್ತೇವೆ. ಮುಖ್ಯವಾಗಿ ಒಂದು ಹಳ್ಳಿಯಲ್ಲಿ ಹುಟ್ಟಿ LLB ಪದವಿಯನ್ನು ಪಡೆದು ಒಂದು ವಕೀಲ ವೃತ್ತಿಯಲ್ಲಿ ಸೇರಿಕೊಂಡು ಕೋಲಾರ ವಕೀಲ ಸಂಘಕ್ಕೆ ಅಧ್ಯಕ್ಷರಾಗಿ, ತದನಂತರ ಒಂದು ರೋಟರಿ ಕ್ಲಬ್ ಮುಳಬಾಗಿಲು ರೋಟರಿ ಸೆಂಟ್ರಲ್ ಕ್ಲಬ್ ನಲ್ಲಿ ಸೇವೆ ಸಲ್ಲಿಸಿ ಅಲ್ಲಿ ಕೂಡ ಅಧ್ಯಕ್ಷರಾಗಿ ತನ್ನದೇ ಆದಂತಹ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಅಮರ್ ಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ತಾಲೂಕಿನಾದ್ಯಂತ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಮತ್ತು 3 ಸತಿ ಕೋಮಲ್ ಡೈರಿಯ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಿರಂತರವಾಗಿ ನಮ್ಮ ತಾಲೂಕಿನ ಜನತೆ ಸಂಪರ್ಕದಲ್ಲಿ ಹೊಂದಿರತಕ್ಕಂತ ನಮ್ಮ ನಾಯಕರು JDS ಪಕ್ಷದ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದ ಮೇಲೆ ತನ್ನ ರಾಜಕೀಯ ಶೈಲಿಯಲ್ಲಿ ಎಲ್ಲ ಗೆಲುವನ್ನೇ ಕಂಡಿದ್ದು ಒಂದು ನಿರ್ದೇಶಕರಾಗಿ ಅವರ ಅಧ್ಯಕ್ಷತೆಯಲ್ಲಿ ಗೆದ್ರು. ತದನಂತರ ಲೋಕಲ್ ಬಾಡಿ ಸುಮಾರು ಎಲೆಕ್ಷನ್ ಅಲ್ಲಿ ಗೆದ್ರು. ತದನಂತರ ನಮ್ಮ ಮಾನ್ಯ ಶಾಸಕರ MLA ಎಲೆಕ್ಷನ್ ಗೆದ್ವಿ. ತದನಂತರ MP ಎಲೆಕ್ಷನ್ ಅಲ್ಲೂ ಗೆದ್ವಿ. ಮುಂದಿನ ದಿನಗಳಲ್ಲೂ ಕೂಡ ಅವರ ನಿರ್ದೇಶಕರ ಚುನಾವಣೆ ಕೂಡ ಹತ್ತಿರದಲ್ಲಿದ್ದು ಅವರಿಗೆ ಆ ದೇವರು ಅದರಲ್ಲಿ ಕಾಪಾಡಲಿ ಮತ್ತು ಅವರ ಕುಟುಂಬದವರಿಗೆ ಅಷ್ಟ ಐಶ್ವರ್ಯ ಭಾಗ್ಯ ಮುಖ್ಯವಾಗಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಎಲ್ಲಾ ಹುದ್ದೆಗಳಲ್ಲಿ ಕೂಡ ಅವ್ರು ನಿರಂತರವಾಗಿ ಅವ್ರ ಶ್ರಮ ಇದ್ದಿದ್ದಕ್ಕೆ ಪ್ರತಿಯೊಂದರಲ್ಲೂ ಕೂಡ ಅಧ್ಯಕ್ಷರ ಸ್ಥಾನವನ್ನು ಗಿಟ್ಟಿಸಿಕೊಂಡು ಮತ್ತೆ ಅವರದೇ ಆದಂತಹ ಶೈಲಿಯಲ್ಲಿ ಬಂದಿರತಕ್ಕಂತ ನಮ್ಮ ನಾಯಕರಿಗೆ ಇವತ್ತು ಎಲ್ಲರ ಸಮ್ಮುಖದಲ್ಲಿ ನಾವು ಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ.